ಅಧಿಕಾರಿಗಳನ್ನು ನೆಟ್ಟಗಿದ್ದು ಬಿಟ್ಟರೆ ಎಲ್ಲವೂ ಕೂಡ ಸುಸೂತ್ರವಾಗುತ್ತೆ. ಆದರೆ ಅಧಿಕಾರಿಗಳೇ ಕೆಟ್ಟು ನಿಂತು ಬಿಟ್ಟರೆ ಬೆಸ್ಟ್ ಎಕ್ಸಾಂಪಲ್ ದಾವಣಗೆರೆಯ ಈ ಅಧಿಕಾರಿ ನೋಡಬೇಕು. ಇವರು ಆಹಾರ ಇಲಾಖೆಯ ಅಧಿಕಾರಿ. ಲೋಕಾಯುಕ್ತ ರೇಡ್ ಆದಂಥ ಸಂದರ್ಭದಲ್ಲಿ ಇವರ ಕರಾಳ ಮುಖ ಬಯಲಾಗಿದೆ. ನಡುವಿನ ಮನಿ ಅಂತ ಇವರ ಹೆಸರು. ಈ ಮನುಷ್ಯ ಜನರಿಗೆ ಸೇರಬೇಕಾದಂಥ ದವಸ ಧಾನ್ಯನ ಹೆಂಗೆ ಹುಳ ಹಿಡಿಸಿದಾನೆ ಅಲ್ಲಿಗೆ ತೋರಿಸ್ತೀವಿ ನೋಡಿ. ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ನೋಡಿ ಬೆಚ್ಚಿ ಬಿದ್ದುಬಿಟ್ರೆ ಹಂಗೇನೆ ಹುಳ ಹುಪ್ಪಟೆ ಅಲ್ಲ. ಲೋಡ್ ಮಾಡೋದು ಕಾಣ್ತಾ ಇದೆ. ಯಾವತ್ತೋ ಮಾಡಿದ್ವಿ, ವರ್ಷ ಗಂಟೆ ಆಯ್ತು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಇದನ್ನೆಲ್ಲ ಪೇರ್ಸಿಟ್ಟಿಯಾರಲ್ಲ, ಈ ಥರ ಈ ಮೂಟೆಗಳನ್ನು ಎಲ್ಲ ಹುಳ ಹಿಡಿದು ಹೋಗಿವೆ ನೋಡಿ. ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಯಿತು, ಪಿತಿ ಅಂತ ಇವೆ ಹುಳಗಳು. ಬನ್ನಿ ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಾವೀಗ ದಾವಣಗೆರೆ ನಗರದ APMCಯಲ್ಲಿರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಗೋದಾಮಿನಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು, ನನ್ನ ಹಿಂದೆ ಇವತ್ತು ಆಹಾರ ಮತ್ತು ನಾಗರಿಕ ಇಲಾಖೆಯ ಗೋದಾಮಿನ ಏನು ಈ ಒಂದು ಇಲಾಖೆಯ ಒಂದು ಹಿರಿಯ ಸಹಾಯಕ ಅಧಿಕಾರಿಗಳಾದಂಥ BS ನಡಿವಿನ ಮನೆ ಅವರ ಮೇಲೆ ಒಂದು ಲೋಕಾಯುಕ್ತ ದಾಳಿ ಆಗಿರ್ತಕ್ಕಂಥ ದಾಳಿ ಆದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ SP ಅವರಾದಂಥ MS ಕೌಲಾಪುರಿ ಅವರ ನೇತೃತ್ವದ ತಂಡ ಇವತ್ತು ಗೋದಾಮಿನ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ನೀವು, ಈ ಗೋದಾಮಿನಲ್ಲಿ ಒಂದು ರೀತಿ ಗೋಧಿ ಅಕ್ಕಿ ಎಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಬಹುತೇಕವಾಗಿ ಯಾವಾಗ ಬಂದಿದ್ದಾವೆ ಇವೆಲ್ಲ ಬಡವರಿಗೆ ಮತ್ತು ಹಂಚ್ತಕ್ಕಂಥ ಅಕ್ಕಿ ಮತ್ತು ಗೋಧಿಗಳು. ಈ ಗೋಧಿ ಎಲ್ಲ ಸಂಪೂರ್ಣವಾಗಿ ಏನು ಹಾಳಾಗಿರ್ತಕ್ಕಂಥದ್ದು, ಇದನ್ನು ಪೂರೈಕೆ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸಂಪೂರ್ಣವಾಗಿ ಈ ಎಲ್ಲ ಗೋಧಿ ಎಲ್ಲ ಹಾಳಾಗಿರ್ತಕ್ಕಂಥದ್ದು. ಏನು ಸುಮಾರು 2500 ಟನ್ ಸಾಮರ್ಥ್ಯದ ಗೋದಾಮ್ ಇದು. ಏನು ಅಧಿಕಾರಿ ಒಂದು ದಾಳಿಯಿಂದ ಮೇಲೆಲ್ಲ ಜಡಿ ಕಟ್ಟಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಎಷ್ಟೋ ದಿನಗಳಿಂದ ಇಲ್ಲಿ ಜನರ ಒಂದು ಏನು ಬಡವರಿಗೆ ಏನು ಹಾಸ್ಟೆಲ್ಗಳಿಗೆ, ವಿಶೇಷವಾಗಿ ಇದು SC ST ಹಾಸ್ಟೆಲ್ಗಳಿಗೆ, BCM ಹಾಸ್ಟೆಲ್ಗಳಿಗೆಲ್ಲ ವಿದ್ಯಾರ್ಥಿಗಳಿಗೆ ಆಹಾರ ಧಾನ್ಯವನ್ನು ಪೂರೈಕೆ ಮಾಡ್ತಿರ್ತಕ್ಕಂಥದ್ದು. ಇದ್ರ ಜೊತೆಗೆ ನಾನು ಇನ್ನೊಂದು ಕಡೆ ತೋರಿಸ್ತೀನಿ. ಬರೀ ನೀವು ನೋಡಿದ್ರೆ ಒಂದು ರೀತಿ ಭಯ ಬೀಳ್ಬೋದು. ನನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಏನು ಈ ನನ್ನ ಬಲಭಾಗದಲ್ಲಿರ್ತಕ್ಕಂಥ ಅಕ್ಕಿಯ ಒಂದು ಮೂಟೆಗಳು ನೋಡ್ತಾ ಇರ್ಬೋದು. ಸುಮಾರು ಇದು 2023ರಿಂದ ಹೀಗೆ ಇರ್ತಕ್ಕಂಥದ್ದು. ನೀವು ನೋಡಿದರೆ ಏನು ಇಲ್ಲಿ ಹುಳುಗಳು ನೋಡಿ, ಜೀವಂತ ಹುಳುಗಳೆಲ್ಲ ಕಾಣ್ತಾ ಇರ್ತಕ್ಕಂಥದ್ದು. ಏನು ಇದು ಅಕ್ಕಿ ಅಂತ ಯಾರಾದರೂ ನೀವು ನಂಬ್ತೀರಾ? ನೋಡ್ತಾ ಇರ್ಬೋದು, ಇದು ಅಕ್ಕಿ ಅಂತ ಯಾರಾದರೂ ನೀವು ಹೇಳ್ತೀರಿ. 2023ರಿಂದ ಇಲ್ಲೇ ಲೋಕಾಯುಕ್ತ ತನಿಖೆಯಿಂದ ಇಲ್ಲೇ ಬಿದ್ದಿರ್ತಕ್ಕಂಥದ್ದು. ಇದನ್ನೇ ಮಕ್ಕಳಿಗೆ ಮತ್ತು ಈ ರೇಷನ್ ಅಂಗಡಿಗಳಿಗೆ ಪೂರೈಕೆ ಮಾಡ್ತಿರ್ತಕ್ಕಂಥದ್ದು. ಸರ್ಕಾರ ಏನು ಪಂಚ ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರ ಬಡವರ ಕಲ್ಯಾಣಕ್ಕಾಗಿ ಯಾರೂ ಹಸಿವಿನಿಂದ ಸಾಯಬಾರ್ದು ಎಂಬತಕ್ಕಂಥ ಏನು ಸರ್ಕಾರದ ಸಂಕಲ್ಪ ಇದೆ, ಅವ್ರಿಗೆ ನೀಡಬೇಕಾದ ಅಕ್ಕಿಯಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಏನು ಗೋದಾಮಿನಲ್ಲಿ ಹುಳುಗಳು ತಿಂದು ಹಾಳು ಮಾಡ್ತಾ ಇದ್ದಂಥ ಹುಳುಗಳಿಗೆ ಆಹಾರವಾಗಿದೆ, ಬಡವರಿಗೆ ಆಗಬೇಕಾದದ್ದು. ಮೇಲಾಗಿ ವಿಶೇಷವಾಗಿ ಇಲ್ಲಿ ಇನ್ನೊಂದು ಭಾಳ ವಿಚಿತ್ರ ಅಂದರೆ ಖಾಸಗಿ ವ್ಯಕ್ತಿಗಳ ದರ್ಬಾರ್ ಹೆಚ್ಚಾಗಿರ್ತಕ್ಕಂಥದ್ದು. ಕೆಲವು ಖಾಸಗಿ ವ್ಯಕ್ತಿಗಳು ಇಲ್ಲಿ ರೇಷನನ್ನು ಹಂಚ್ತಕ್ಕಂಥದ್ದು ಮತ್ತು ಈ ವ್ಯವಹಾರ ನಡೆಸ್ತಕ್ಕಂಥದ್ದು. ಹೀಗಾಗಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿರ್ತಕ್ಕಂಥದ್ದು. ಇಲ್ಲಿ ಏನು ತಪ್ಪು ಮಾಡಿದಂಥ ಅಧಿಕಾರಿಗಳು ಒಂದು ಬೇಜವಾಬ್ದಾರಿ ದಂಡದಿಂದ ಬಡವರ ಮನೆ ಸೇರಬೇಕಾದ ರೇಷನ್ ಇಲ್ಲಿ ಕೊಳಿತು ಹೋಗ್ತಕ್ಕಂಥದ್ದು ಸ್ಪಷ್ಟ ಆಗ್ತಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಾಂತಕುಮಾರ್ನೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ. ನೋಡಿ ಎಷ್ಟರ ಮಟ್ಟಿಗೆ ಈ ಅಕ್ಕಿಗೆ, ಗೋಧಿಗೆ ಈ ರೀತಿ ಹುಳ ಬಿದ್ದಿದೆ ಅಂತ. ಹೊಟ್ಟೆಗೆ ಅನ್ನ ತಿನ್ನೋರಾದರೆ ಯಾರಾದರೂ ಇದನ್ನು ಮಾಡ್ತಾರಾ? ಈ ಸಂಬಂಧಪಟ್ಟಂಥ ವ್ಯಕ್ತಿ ಹೊಟ್ಟೆಗೆ ಅನ್ನ ತಿಂತಾನ? ಇಲ್ಲ. ಯಾರು ಹೊಟ್ಟೆಗೆ ಅನ್ನ ತಿಂತಾರಲ್ಲ ಅವ್ರು ಯಾವತ್ತೂ ಕೂಡ ಈ ದವಸ ಧಾನ್ಯಗಳಿಗೆ ಹುಳ ಬೀಳಿಸಲ್ಲ. ನಾಚಿಕೆ ಆಗಬೇಕು ನೋಡ್ರಿ, ಸ್ಥಿತಿ ನೋಡಿ. ನಾಚಿಕೆ ಆಗೋದು ಬೇಡವಾ? ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು? ಮುನಿಯಪ್ಪನವ್ರಿಗೆ ಕೇಳ್ತೀನಿ ನಾನು, ಮುನಿಯಪ್ಪನವ್ರೇ ಕಣ್ಣು ತೆಗೆದು ನೋಡಿ. ಬರೀ ಅಧಿಕಾರದ್ದೇ ಕಥೆ ಆಗಿಬಿಡ್ತು, ಬರೀ ಮಂತ್ರಿ ಪಟ್ಟದ್ದೇ ಕಥೆ ಆಗಿಬಿಡ್ತು. ನೋಡಿ ಸ್ವಲ್ಪ ಎಷ್ಟರ ಮಟ್ಟಿಗೆ ಹದಗೆಟ್ಟೋಗಿದೆ ನೋಡಿ. ಸಾವಿರಾರು ಟನ್ ಅಕ್ಕಿ, ಗೋಧಿ ಈ ರೀತಿ ಹುಳ ಬಿದ್ದು ಹೋಗ್ತಾ ಇದೆಯಲ್ರಿ. ಬಡ ಜನರು ಕ್ಷಮಿಸ್ತಾರೆ ನಿಮ್ಮನ್ನು? ಯೋಚನೆ ಮಾಡಿ, ಸ್ವಲ್ಪ ಕ್ರಮ ತಗೊಳ್ಳಿ ಫಸ್ಟು.